ಇದೆಂತಹ ಸುಸಂದರ್ಭ. ಆಧ್ಯಾತ್ಮ ಯೋಗಿಯಿಂದ ಸನ್ಮಾನ. ಯಾರು ಶಿಫಾರಸು ಮಾಡಿದಾರಂತ ಗೊತ್ತಿಲ್ಲ, ಬಟ್ ಬಯಸದೇ ಬಂದ ಭಾಗ್ಯ. ಯೋಗ ಮಂದಿರದಲ್ಲಿ ನಾನು ಮಾಡುವಂತಹ ಚಿಕಿತ್ಸಾತ್ಮಕ ಯೋಗಕ್ಕೆ ಆಧ್ಯಾತ್ಮ ಯೋಗಿಯಿಂದ ಸನ್ಮಾನ. ನಾನು ಅರ್ಹನೇ ಎನ್ನುವ ಅನುಮಾನ. ಓಹೋ, ಇದು ನನಗಲ್ಲ, ನನ್ನಿಂದ ಮಾಡಿಸಲ್ಪಟ್ಟ ಕೆಲಸ ಕಾರ್ಯಗಳಿಗೆ ಎಂದು ಸಮಾಧಾನ. ಇನ್ನು ಹೆಚ್ಚು ಹೆಚ್ಚು ಒಳ್ಳೆಯ ಕೆಲಸ ಕಾರ್ಯ ಮಾಡಲು ಪ್ರೇರೇಪಿಸೋ ವಿಧಾನ. ಗುರುವಿನಾಜ್ಞೆ ಒಪ್ಪಿದೆ, ಇಲ್ಲದೆ ಬಿಗುಮಾನ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ. ಆದರೆ ಇಲ್ಲಿ ಹಾಗಿಲ್ಲ. ನನ್ನ ಮಡದಿ ನನ್ನ ಹಿಂದೆ ಇಲ್ಲ, ಇದ್ದಾಳೆ ಪಕ್ಕದಲ್ಲೇ. ಅವಳಿಲ್ಲದೆ ಈ ಯಶಸ್ಸು ಇಲ್ಲೇ. ಸಮಯಕ್ಕೆ ಸರಿಯಾಗಿ ಬಂದ ಮಾರ್ಗದರ್ಶಕರು, ಮಮತೆಯ ತಾಯಿ, ಅತ್ತೆ, ಆಧರಿಸುವ ತಂದೆ, ಕಾಳಜಿಯ ಅಕ್ಕಂದಿರು, ಭಾವಂದಿರು, ಮನೆಯವರಂತೆಯ ಅಕ್ಕಪಕ್ಕದ ಮನೆಯವರು, ಸದಾ ನೀರೆರೆಯುವ ಮಿತ್ರರು. ಇದರಲ್ಲಿ ನಮ್ಮ ಸ್ವಾಸ್ಥ್ಯ ತರಗತಿ ಸಾಧಕರು ಬಹಳ ಪ್ರಮುಖರು, ನೆನೆಯಲು ಮರೆಯುವುದಿಲ್ಲ. ಹೇಳಿ ಕೇಳಿ ನಾನೊಬ್ಬ ಮಾತುಗಾರ. ಮಾತುಗಳಿಂದ ಆದ ಕೆಲಸಗಳಿಗೆ ಈ ಎಲ್ಲ ಸನ್ಮಾನ, ಇಲ್ಲ ಅನುಮಾನ. ಏಕೆಂದರೆ ನನ್ನಲ್ಲಿ ಮಾತು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವಕಾಶ ಸಿಕ್ಕರೆ ಇಲ್ಲೂ ಮಾತಾಡಿ ಬಿಡುವೆ. ನೀವು ಹೇಳುವವರೆಗೂ ಸಾಕು ನಿಲ್ಲು. ಹಾಗಾದರೆ ಇಲ್ಲಿ ಏನು ಮಾತಾಡಲಿ? ವಿಜ್ಞಾನ ಹೇಳಿ ಭೇಷ್ ಅನ್ನಿಸಿಕೊಳ್ಳಲೆ? ಅಧ್ಯಾತ್ಮ ಮಾತಾಡಿ ಹುಬ್ಬೇರಿಸಲೆ? ಕಥೆಗಳನ್ನು ಹೇಳಿ ಮರುಳು ಮಾಡಲೆ? ಅಥವಾ ನನ್ನ ಕಷ್ಟಗಳನ್ನು ಹೇಳಿ ಕನಿಕರ ಪಡೆಯಲೆ? ಪ್ರಯೋಜನ ಏನು? ತಟ್ಟದಿದ್ದರೆ ಹೃದಯ, ಮುಟ್ಟದಿದ್ದರೆ ಮನಸ್ಸು, ಅಟ್ಟದಷ್ಟು ಜ್ಞಾನವೆದ್ದು ಪ್ರಯೋಜನ ಏನು? ಉಪದೇಶ ಬಿಟ್ಟು ಕಾಲವಾಯಿತು. ನಾನೇನು ಪಂಡಿತನಲ್ಲ, ವಿದ್ವತ್ ಸಭೆ ಮಾಡುವ ಪಾಂಡಿತ್ಯವಿಲ್ಲ. ನೋಡಿದರೆ ನನ್ನ ಎದೆ ಬಗೆದು ಅವೇ ವಿಚಾರಗಳು, ಆಸನ ಪ್ರಾಣಾಯಾಮಗಳು, ನಿದ್ರೆ ಆಹಾರಗಳು, ಒತ್ತಡ ನಿರ್ವಹಣೆಗಳು. ಒಂದರ್ಥದಲ್ಲಿ ಇದೊಂಥರ ನನ್ನ ಖಯಾಲಿ. 5 ಬಾರಿ ಕೇಳಿದರೆ ಎಲ್ಲ ಸರಕು ಖಾಲಿ. ಆದರೆ ನನ್ನಲ್ಲಿ ಕಾಳಜಿ ಇದೆ. ವೈದ್ಯನಾಗಿ ನನ್ನ ಕರ್ತವ್ಯ ಪ್ರಜ್ಞೆ ಇದೆ. ಸ್ವಾಸ್ಥ್ಯ ಜಾಗೃತಿ, ಅದರ ಮೂಲಕ ಸಮಾಜದ ಉನ್ನತಿ. ಮಾತನಾಡಿದೆ ಪ್ರತಿಯೊಂದು ಸಂದರ್ಭದಲ್ಲಿ ದೈಹಿಕ ಮಾನಸಿಕ ಪರಿವರ್ತನೆಗೋಸ್ಕರ ಮಾತನಾಡಿದೆ. 100ರಲ್ಲೊಬ್ಬನಿಗೆ ತಟ್ಟಿದರೆ ಸಾಕೆಂದು ಬಯಸಿದೆ. ಅಳುಕಿದೆ. ನಾನು ಹೇಳಿದ್ದರ ನಾನೇ ಅನುಸರಿಸುವ ಭಾರವಿದೆ. ಖೇದವಿದೆ. ಎಲ್ಲಿ ನೋಡಿದರಲ್ಲಿ ಪ್ರಜ್ಞಾಪರಾಧ. ಯಾರಿಗೆ ಗೊತ್ತಿಲ್ಲ ಸಿಗರೇಟ್ ಹಾನಿಕಾರಕ ಎಂದು? ಯಾರಿಗೆ ಗೊತ್ತಿಲ್ಲ ಸಕ್ಕರೆ ವಿಷ ಎಂದು? ಯಾರಿಗೆ ಗೊತ್ತಿಲ್ಲ ವ್ಯಾಯಾಮ ಮಾಡಬೇಕು ಎಂದು? ಯಾರಿಗೆ ಗೊತ್ತಿಲ್ಲ ಬೇಗ ಮಲಗಬೇಕು ಎಂದು? ಯಾರಿಗೆ ಗೊತ್ತಿಲ್ಲ ಒತ್ತಡ ಮಾಡಿಕೊಳ್ಳದೆ ಜೀವನ ನಡೆಸಬೇಕು ಎಂದು? ನನ್ನನ್ನು ಸೇರಿಸಿ ನಾವೆಲ್ಲರೂ ಹಲವಾರು ನೆಪವೊಡ್ಡಿ ತಿಂದವರೇ. ಕಣ್ಣಿಗೆ ಕಾಪು ಕಟ್ಟಿದ ಕುದುರೆಯಂತೆ ನಮ್ಮ ವಾಂಛೆಗಳ ಹಿಂದೆ ಓಡುತ್ತಿರುವವರೇ. ಇನ್ನೊಂದು ಮಾತ್ರೆ ತೆಗೆದುಕೊಂಡರಾಯಿತು, ಜೀವನ ನಶ್ವರ, ಇದ್ದಷ್ಟು ದಿನ ಮಜಾ ಮಾಡುವ ಎಂದು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡವರೇ. ದೇಹವನ್ನು, ಇಂದ್ರಿಯಗಳನ್ನು ನಮ್ಮ ಕಾಮನೆಗಳಿಗೋಸ್ಕರ ಶಿಕ್ಷಿಸಿದವರೇ. ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಏಕೆ ಡಯಾಬಿಟೀಸ್, BP ಇಲ್ಲ? ಅವುಗಳಿಗೇನು ಗೊತ್ತು ಸೀಕ್ರೆಟ್ ರೆಸಿಪಿ? ಅವುಗಳಿಗೆ ದೇಹವೇ ವೈದ್ಯನಯ್ಯ. ಹಾಗಂತ ನಾನು ಕಾಡಿಗೆ ಹೋಗಲೇನಯ್ಯ? ಹೋದರೂ ಸುಖ ಅರಸುವ ಮನಸ್ಸು ಇರುವವರೆಗೂ, ನಮ್ಮ ಜೀವನ ಕ್ರಮ ಸರಿಯಾಗುವವರೆಗೂ ಇಲ್ಲ ಇದರಿಂದ ಬಿಡುಗಡೆ. ನಮ್ಮ ನಿಜ ಮನೆ ಯಾವುದು? ಗಂಡನ ಮನೆಯೋ, ತವರು ಮನೆಯೋ, ನಾವು ಕಟ್ಟಿದ ಭವ್ಯ ಬಂಗಲೆಯೋ, ಅಥವಾ ಆಕಾಶದ ಎತ್ತರಕ್ಕೆ ಕಟ್ಟಿದ ಫ್ಲ್ಯಾಟೋ? ಆತ್ಮಾರ್ಚನಂ ಯೋ ವೇದಾದೋಸರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಸೋಹಂ ಭಾವೇನ ಪೂಜಿತ್ ಇತ್ಯಾದಿ ಯುಕ್ತಿಗಳಂತೆ ಅವನೆಲ್ಲಿ? ತೋರಿದರೆ ಮೇಲೆ 1 ಬೆರಳು, ನನ್ನೆಡೆಗೆ ತೋರುತ್ತಿವೆ 3 ಬೆರಳು. ಅವನೆಲ್ಲಿ? ಅವನಿಲ್ಲಿ. ದೇಹವೇ ದೇಗುಲ, ಆತ್ಮನೇ ಪರಮಾತ್ಮನು. ಮನೋದೇಹದ ಆರೈಕೆ ಅವನಿಗೆ ಸಲ್ಲುವ ನಿಜವಾದ ಹರಿಕೆ. ನಮ್ಮ ಚಿಪ್ಪುಗಳಿಂದ ಹೊರಬರಬೇಕು. ನಮ್ಮ ನಂಬಿಕೆ ಬದಲಾಗಬೇಕು. ಆಹಾರ, ಯೋಗ, ನಿದ್ದೆ, ಒತ್ತಡ ನಿರ್ವಹಣೆ, ಸ್ವಾಸ್ಥ್ಯ ಬಂಡಿಯ 4 ಚಕ್ರಗಳು, ಆರೋಗ್ಯ ಸೌಧದ
4 ಕಂಬಗಳು. ಜೀವನ ಕ್ರಮ ಬದಲಾದರೆ, ಮನಸ್ಥಿತಿ ಮೇಲೇರಿದರೆ, ಸ್ವಾಮೀಜಿಗಳು ಹೇಳಿದಂತೆ ಮನಸ್ಥಿತಿ ಮೇಲೇರಿದರೆ, ಜೀವನ ಕ್ರಮ ಬದಲಾದರೆ ಆಸ್ಪತ್ರೆಗಳು ಮುಚ್ಚುವ ಕಾಲ ದೂರ ಇಲ್ಲ. ವೈದ್ಯರೆಲ್ಲ ಬಡವರಾದರೂ ಅಚ್ಚರಿ ಇಲ್ಲ. ಇಂದಿಗೆ ಒಂದೇ ಕೋರಿಕೆ, ಗೃಹಿಣಿಯರಲ್ಲಿ ಅರಿಕೆ. ತುಂಬ ಜನ ಗೃಹಿಣಿಯರೇ ಕೂತಿದ್ದೀರಾ. ಮಾಡಿರಿ ಹಿಂದೆ ಸ್ವಾಸ್ಥ್ಯ ಸಾಧನೆಯ ಹರಿಕೆ. ಗೃಹಿಣಿಯರೇ ಏಕೆ, ಬಾಕಿಯವ್ರಿಗೆ ಬೇಡವಾ? ಗೃಹಿಣಿಯರೇ ಏಕೆ? ಏಕೆಂದರೆ ದುರ್ಬಲ ಗರತಿ, ಮನೆಗೆ ಗರ ಬಡಿದ ಸ್ಥಿತಿ, ಒಡತಿಯೇ ಆಧಾರ, ಸ್ವಸ್ಥ ಸಂಸಾರ, ಇದರಿಂದಲೇ ಸ್ವಸ್ಥ ಸಮಾಜ ಎನ್ನುವುದು ನಿಜ. ಇಂದಿನ ದಿನ ಸಾರ್ಥಕವಾಯಿತು, ಮನಸ್ಸು ಆನಂದಿತವಾಯಿತು, ಹೃದಯ ಭಾರವಾಯಿತು. ಜವಾಬ್ದಾರಿ ಅರಿವಿದೆ. ಮನೆಯೂ ಸ್ವಾಸ್ಥ್ಯ ಸೌಧವಾಗಲು ನನ್ನ ಜೀವನ ಮುಡಿಪಾಗಿದೆ. ಮಧುಬನ್ ಖುಷ್ಬೂ ದೇತಾ ಹೈ, ಸಾಗರ ಸಾವನ್ ದೇತಾ ಹೈ, ಜೀನಾ ಉಸ್ಕಾ ಜೀನಾ ಹೈ, ಜೋರೋಂ ಕೋ ಜೀವನ್ ದೇತಾ ಹೈ. ದೇ ಲಿವ್ ಓನ್ಲಿ ಹೂ ಲಿವ್ ಫಾರ್ ಅದರ್ಸ್. ಯಾರು ಬೇರೆಯವರಿಗೋಸ್ಕರ ಬದುಕ್ತಾರೆ ಅವರು ಮಾತ್ರ ಜೀವಿಸ್ತಾರೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಸೂರಜ್ ನಾ ಬನ್ ಪಾಯೆ ತೋ ಬನ್ ಕೆ ದೀಪಕ್ ಚಲ್ತಾ ಚಲ್. ನಾವು ಸೂರ್ಯನಾಗೋ ಅವಶ್ಯಕತೆ ಇಲ್ಲ, ಒಂದು ದಾರಿ ದೀಪವಾದರೆ ಸಾಕು. ಅಂತಹ ಉದ್ದೇಶ ಇಟ್ಕೊಂಡಿದ್ದೇನೆ ನಾನು. ಕೊನೆಯದಾಗಿ ಗುರುಗಳಲ್ಲಿ ವಿನಂತಿ, ಮಾ ಕುರು ಧನ ಜನ ಯೌವನ ಗರ್ವಂ ಎನ್ನುವುದನ್ನು ಮರೆಯದಂತೆ, ನಿಗರ್ವಿಯಾಗುವಂತೆ ಮನ ಕೊಡು ಗುರುವೆ. ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತ್.